ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂಥೇಳಿ ಕನ್ನಡ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರ ಬೃಹತ್ ಹೋರಾಟ ತೀವ್ರಗೊಳ್ತಾ ಇದೆ. ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಚಿವರು ಅಧಿಕಾರಿಗಳು ಕನ್ನಡದಲ್ಲಿಯೇ ವ್ಯವಹಾರವನ್ನ ಮಾಡ್ತಾರೆ. ಗೃಹ ಸಚಿವರ ಮಾತಿದು. ಕೆಲವು ಸಂದರ್ಭದಲ್ಲಿ ಹೊರಗಿನವರು ಬರ್ತಾರೆ, ಹೊರ ರಾಜ್ಯ ಹೊರ ದೇಶದಿಂದ ಟೂರಿಸ್ಟ್ಗಳು ಬರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬೋರ್ಡ್ಗಳನ್ನು ಹಾಕಬೇಕಾಗುತ್ತೆ, ವ್ಯವಹರಿಸಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನು ಗೃಹ ಸಚಿವರು ಆಡಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಾದಹಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸಾವಿರಾರು ಕಾರ್ಯಕರ್ತರು ಒಂದೆಡೆ ಜಮಾಯಿಸಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ರೀತಿಯ ಪ್ರತಿಭಟನೆ ನಾಡು ನುಡಿ ನೆಲಜಲದ ವಿಚಾರಕ್ಕೆ ಇದೇ ಮೊದಲಲ್ಲ. ನಾಡು ನುಡಿ ನೆಲಜಲ ಅಂತ ಬಂದಾಗ ಕನ್ನಡ ಪರ ಸಂಘಟನೆಗಳ ಹೋರಾಟ ಅಗಣಿತ. ಬೆಳಗಾವಿಯಲ್ಲಿ ರಾಯಣ್ಣ ಪ್ರತಿಮೆ ಧ್ವಂಸ ಆದಾಗಲೂ ಕೂಡ ಇದೇ ರೀತಿಯ ಪ್ರತಿಭಟನೆ ಮಾಡಿದ್ರು. ಗಡಿ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಹೋರಾಟ ಇತ್ತು. ಕಾವೇರಿ ವಿಚಾರಕ್ಕೂ ಕೂಡ ಇದೇ ರೀತಿಯ ಹೋರಾಟ ಪ್ರತಿಧ್ವನಿಸಿತ್ತು. ರಾಜ್ಯದಲ್ಲಿ ಕನ್ನಡ ಬಾವುಟವನ್ನ ಸುಟ್ಟು ವಿಕೃತಿ ಮೆರೆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಕಿಚ್ಚನ್ನ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಹತ್ತಿಸಿದ್ರು. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ಕನ್ನಡದ ನಾಮಫಲಕ ಕಡ್ಡಾಯವಾಗಿರಬೇಕು, ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಅನ್ನುವಂತಹ ವಿಚಾರಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಮಾಡಲಾಗ್ತಾ ಇದೆ. ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಧ್ವಜಗಳು ರಾರಾಜಿಸ್ತಾ ಇರುವಂತಹದ್ದು. ನಾರಾಯಣಗೌಡರು ಇದರ ನೇತೃತ್ವವನ್ನು ವಹಿಸಿಕೊಂಡು ಅವರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೃಹತ್ ಕನ್ನಡ ನಾಮಫಲಕ ಜಾಗೃತಿ ರ್ಯಾಲಿ ಅಂತೇಳಿ ಇದಕ್ಕೆ ಹೆಸರನ್ನು ಇಡಲಾಗಿದೆ. ಈ ಮೂಲಕ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಅನ್ನುವಂತಹ ಒಕ್ಕೊರಲಿನ ಆಗ್ರಹ, ಅದೊಂದೇ ಬೇಡಿಕೆಗೆ ಈಗ ಬೃಹತ್ ಪ್ರತಿಭಟನೆ ರ್ಯಾಲಿ ಆರಂಭ ಆಗಿದೆ. ಅವಕಾಶ ಮಾಡಿಕೊಡಿ. ನನ್ನ ಏನಾದ್ರು ಆರೋಪ ಮಾಡಿದ್ರೆ ನೀವೆಲ್ಲ ಬೆಂಗಳೂರು ಕಡೆ ಹೊರಡಿ ಅಂತೀರಿ. ಭುವನೇಶ್ವರ ಜೊತೆಯಲ್ಲಿ ಸಂಘರ್ಷ ಬೇಡ. ನೀವು ನಡೀರಿ, ಬಿಡಿ. ನನ್ನ ಬಿಟ್ಟರೆ ನನ್ನ ಅರೆಸ್ಟ್ ಮಾಡಲಿ. ಬಿಡಿ, ಕಾರ್ಯಕರ್ತರು ಬೇಕಾಗ್ತಾರೆ. ನಡೀರಿ, ಯಾರು ಇಲ್ಲ ಬೇಡ. ನಡೀರಿ ಬೇಕಾಗ್ತಾರೆ.
ಗಮನಿಸ್ತಾ ಇದ್ದೀರಿ. ಈಗ ರ್ಯಾಲಿ ಆರಂಭ ಆಗಿದೆ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು. ಅವರು ಹೋರಾಟ ಮಾಡ್ತಾ ಇರುವಂತಹದ್ದು, ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹದ್ದು ಆಸ್ತಿಗಾಗಿ ಅಲ್ಲ, ಮನೆಗಾಗಿ ಅಲ್ಲ, ಅವರಿಗಾಗಿ ಅಲ್ಲ, ಅವರ ಮಕ್ಕಳಿಗಾಗಿ ಅಲ್ಲ, ಕನ್ನಡದ ಉಳಿವಿಗಾಗಿ, ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಬಿರು ಬಿಸಿಲನ್ನು ಲೆಕ್ಕಿಸದೆ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.